ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳೆ ಗ್ರಾಮದ ಸುಮಾರು 394 ಎಕರೆ 26 ಗುಂಟೆ ಜಮೀನು ಕುರಿತ ಮುಳುಗಡೆ ಭೂಮಿಯ ಪರಿಹಾರ ನೀಡಬೇಕೆಂದು ರೈತರು ಕರ್ನಾಟಕ ನೀರಾವರಿ ನಿಗಮ ಬೆಳಗಾವಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಜನವರಿ 22ರಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ರೈತರ ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಜಮೀನ್ ಬದಲು ಪರಿಹಾರ ನೀಡಲು ರೈತರ ಬೇಡಿಕೆ ಇಟ್ಟರು. ಜಿಲ್ಲಾಡಳಿತ ಫೆಬ್ರವರಿ 28ರವರೆಗೆ ಪರಿಹಾರ ಹುಡುಕಲು ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶ ನೀಡಿರುತ್ತಾರೆ. ಅದರ ಪರವಾಗಿ ಫೆಬ್ರವರಿ 6, 2024ರಂದು ಕರ್ನಾಟಕ ನೀರಾವರಿ ನಿಗಮ ಬೆಳಗಾವಿ ಕಚೇರಿ ಮಾಸ್ತಿಹೊಳಿ ಗ್ರಾಮದ ರೈತರಿಗೆ ಭೂ ಸ್ವಾಧೀನದ ನೋಟಿಸ್ ಅನ್ನು ನೀಡಿದ್ದಾರೆ. ಅದರ 10ರಿಂದ 15 ರೈತರಿಗೆ ನೋಟಿಸ್ ತೆಗೆದುಕೊಂಡಿದ್ದಾರೆ. ಉಳಿದ ರೈತರು ನೋಟಿಸ್ ತೆಗೆದುಕೊಳ್ಳಲು ನಿರಾಕರಿಸಿದರು. ನೋಟಿಸ್ ತಲುಪಿಸಿದ ರೈತರು ಬೆಳಗಾವಿ ನೀರಾವರಿ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಬಿಆರ್ ರಾಠೋಡ್ ಮುಖ್ಯ ಅಭಿಯಂತರು ಅವರ ಚೇಂಬರಿನಲ್ಲಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ರೈತರಿಗೆ ಜಿಲ್ಲಾಡಳಿತ ಫೆಬ್ರವರಿ 28ರವರೆಗೆ ಸಮಯಾವಕಾಶ ನೀಡಿದರೂ ಕೂಡ ನಮಗೆ ಭೂ ಸ್ವಾಧೀನದ ನೋಟಿಸ್ ಅನ್ನು ಯಾಕೆ ನೀಡಿದ್ದಾರೆ ಎಂದು ರೊಚ್ಚಿಗೆದ್ದ ರೈತರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ನೋಟಿಸ್ ನೀಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದಾಗ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ಅಧಿಕಾರಿಗಳ ಸಹಿ ಇರುವುದಿಲ್ಲ. ಆದರೆ ತರಾತುರಿಯಲ್ಲಿ ಈಗ ಸಹಿ ಮಾಡಿರುತ್ತಾರೆ. ಈ ಎಲ್ಲ ವಿಷಯವನ್ನು ಗಮನಿಸಿದ ರೈತರು ದಾಖಲಾತಿಗಳನ್ನು ನಕಲು ಸೃಷ್ಟಿ ಮಾಡಿರುತ್ತಾರೆ. ಮನಗಂಡ ರೈತರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಅಲ್ಲದೆ ತೆರೆಮರೆಯಲ್ಲಿ ಅಧಿಕಾರಿಗಳ ರೈತರಿಗೆ ದಾರಿ ತಪ್ಪಿಸುತ್ತಾ ಇದ್ದಾರೆ ಎಂದು ರೈತರ ಆರೋಪ ಮಾಡುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಸ್ತಿಹೊಳೆ ರೈತರು ಬಾಳೆ, ಸಿಂಗಪ್ಪ ಮಾವನವರ, ಉದಯ ಚ ಹಿರೇಮಠ, ನಿಂಗಣ್ಣ ಮಾಮುನೊರೆ, ಸಂತೋಷ್ ಬಾ ಪಾಟೀಲ್, ರಾಯಗೌಡ ಪಾಟೀಲ್, ಬಸವರಾಜ ಮುಕಾಶಿ, ನಿಂಗಪ್ಪ ಗೋಣಿ, ಬಸವರಾಜ ಪಾಟೀಲ್ ಮುಂತಾದ ರೈತರು ಉಪಸ್ಥಿತರಿದ್ದರು. ವರದಿ ನಾಗನಗೌಡ ಶಂ ಪಾಟೀಲ್, ಬೆಳಗಾವಿ. KS ನ್ಯೂಸ್ 24x7. ಕೇರಳ ಮಹಾಮಾಂತ್ರಿಕ ಜ್ಯೋತಿಷರು ಪಂಡಿತ್ ಮಾಧವನ್ ಪುದ್ವಾಳ್. ದೈವಶಕ್ತಿ ಮಂತ್ರಶಕ್ತಿಯಿಂದ ಪ್ರಸಿದ್ಧಿ ಪಡೆದಿರುವ ಇವರು ಎಷ್ಟೋ ಜ್ಯೋತಿಷರಲ್ಲಿ ಹಾಗೂ ದೈವ ದೇವರುಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಯಾವುದೇ ಕಠಿಣ ಸಮಸ್ಯೆಗಳಿಗೂ ಜಾತಿ ಮತ ಭೇದವಿಲ್ಲದೆ ಸರ್ವರನ್ನು ಅನುಗ್ರಹಿಸುವ ಕೇರಳದ ಕೋಡಂಗಳೂರು ಭಗವತಿ, ಮಳಂಗಾವು ಚೊಟ್ಟಾನಿಕೆರೆ ಭಗವತಿ, ಕಾನತ್ತೂರು ನಾಲ್ವಾರ ದೈವಂ, ಭದ್ರಕಾಳಿ ರಕ್ತೇಶ್ವರಿ ದೈವಶಕ್ತಿಯಿಂದ ವಿದ್ಯೆ, ಉದ್ಯೋಗ, ಮದುವೆ, ಆರೋಗ್ಯ, ಸಂತಾನ, ಹಣಕಾಸು, ಮಾಟಮಂತ್ರ ಸಮಸ್ಯೆಗಳಿಗೆ, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಕಾಣುತ್ತೀರಿ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣಕ್ಕೆ ಸಂಮೋಹಿನಿ ಕವಚ ಮಾಡಿಕೊಡುತ್ತಾರೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು. ಹೆಚ್ಚಿನ ಮಾಹಿತಿ ತಾರೀಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು DC ಅವರ ಸಮ್ಮುಖದಲ್ಲಿ ಒಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ 326 ಎಕರೆ ಜಮೀನು ಬಗ್ಗೆ 94 ಎಕರೆ 26 ಗುಂಟೆ ಜಮೀನು ಬಗ್ಗೆ ಒಂದು ಮೀಟಿಂಗ್ ಆತಾರೆ. ಅಲ್ಲಿ ಮೀಟಿಂಗ್ದಾಗ ಏನಾತಂದ್ರೆ ರೀ, ಅಲ್ಲಿ ರೈತರು ಇದ್ದರು, ಎಲ್ಲ ಅಧಿಕಾರಿಗಳು ಅಲ್ಲಿ ಬಂದಿರು. DC ಅವ್ರ ಸಮ್ಮುಖದಾಗ ಜಿಲ್ಲಾದಾಗಿನ ಎಲ್ಲ ಅಧಿಕಾರಿಗಳು, ಸರ್ವೆ ಆಫೀಸ್ ಹಿಡ್ಕೊಂಡು ನೀರಾವರಿ ಹಿಡ್ಕೊಂಡು ಎಲ್ಲರೂ ಬಂದಿರ್ರಿ. ಅಲ್ಲಿ ಏನಾತಂದ್ರೆ ಒಂದು 5-6-7 ಪಾಯಿಂಟ್ದಾಗ ಅವರು ಎಲ್ಲ ಪೇಕ್ ಮಾಡ್ಕೊಂಬಂದ್ರು, ಎಲ್ಲ ಬಿದ್ದರು. ಬಿದ್ದು ಆದ್ರೆ ಸಾವುಕಾರ ಸಮ್ಮುಖದಾಗ ಏನಂತೀನಿ, ನಾವೇನು ಹೇಳಿದ್ರು ಅವ್ರಿಗೆ, ನೀವು ಪರಿಹಾರ ಕೊಡ್ರಿ ಇಲ್ಲತ್ತು ನಾವು ಜನವರಿ 29ರಿಂದ ನಿರಂತರ ಧರಣಿ ಮಾಡೋರತ್ತ ಹೇಳಿದ್ರು CFS ಮಂದಿ. ಅಂದ್ಕೂಡಲೇ ಸಾವುಕಾರ ಏನಂದ್ರೆ, ಇವ್ರು ನೀರಾವರಿ ಅಂತ ಕೇಳಿದ್ರು, ಒಂದು 2 ತಿಂಗಳು ಟೈಮ್ ಕೇಳಿದ್ರು, ಇವ್ರು ಇಲ್ಲ ಅಂದ್ರೆ ನೀರಾವರಿ ಸಾವುಕಾರ ಏನಂದ್ರು, ಫೆಬ್ರವರಿ 28 ತನಕ ತಡೀರಿ, ಫೆಬ್ರವರಿ 28ಕ್ಕೆ ಬೇಕಾದ್ರೆ ನಿಮಗೆ ದಾಖಲೆ ಕೊಡ್ಲಿ ಇಲ್ಲತ್ತು ಪರಿಹಾರಧನ ಕೊಡಕ್ಕೆ ಬರೆದು ಹಾಕ್ಲಿ ಅಂತ ಹೇಳಿ ಸಾವುಕಾರ, ಯಾರೋ ಸತೀಶ್ ಜಾರಕಿಹೊಳಿ ಸಾಹೇಬ್ರು. ಅವ್ರು ಸಾವುಕಾರ ಹೇಳೋದಕ್ಕಿಲ್ಲ ಏನು ಮಾಡಿದವ್ರು, ಸಾವುಕಾರ್ಗೆ ನಮ್ಮ ಕ್ಷೇತ್ರ MLA ಮಂತ್ರಿನವ್ರ ಎಲ್ಲ ಅವ್ರವ್ರೆ. ಅವ್ರು ಹೇಳೋದಕ್ಕಿಲ್ಲ ನಾವು ಜನವರಿ 29 ಮನವಿ ಪ್ರತಿಭಟನೆ ಕೈ ಬಿಟ್ಟು ಫೆಬ್ರವರಿ 28 ಮೀಟಿಂಗ್ ಏನಾಗ್ತೈತೆ ನೋಡೋತಕ್ಕ ಸುಮ್ಮ ಉಳಿದ್ರು ನಾವು.
ಎಲ್ಲಿ ಯಾವ ಅಧಿಕಾರಿಗಳು ಮನೆಗೆ ಹೋಗ್ಲಿಲ್ಲ. ಹೈಕೋರ್ಟ್ ಆರ್ಡರ್ ಆಗೈತೆ ರೀ ನಮ್ಮದು. ಹೈಕೋರ್ಟ್ ಆರ್ಡರ್ ಆಗೈತೆ ರೀ. CM ಹೇಳಿದಾರು, DCM ಹೇಳಿದಾರು, ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೇಳಿದಾರು, CM ಆಫೀಸ್ನಾಗ ಫೋನ್ ಐತಿ. ಸಾವುಕಾರ 2-3 ಸತ್ತ ಮೀಟಿಂಗ್ ತೊಗೊಂಡ್ರು. ಅದೆಲ್ಲ ಇಲ್ಲ ರೀ. ಭಾಳ ಹೇಳ್ಬೇಡ ಅಂದ್ರಿ, ಹೇಳೋದು ಬೇಡ. ಮತ್ತು 28ದಾಗ ಗಪ್ಪಿದ್ರು. ಇವತ್ತು ಏಕಾಏಕಿ ಮಧ್ಯಾಹ್ನ ನಿಮ್ಮ ಭೂಮಿ ಸ್ವಾಧೀನ ಪಡಿಸ್ಕೊಂಡು ಅಂತೇಳಿ ರೈತರಿಗೆ ನೋಟಿಸ್ ಕೊಡಕತ್ತಾರೆ. ನಾವು ಸ್ವಲ್ಪ ಬೇರೆ ಕಡೆ ಹೊರಗಿದ್ನಿ, ರೈತರು ಫೋನ್ ಮಾಡಿರು, ಹಿಂಗೆ ನೋಟಿಸ್ ಬರತ್ತವು ಅಂದ್ಕೊಳ್ಳಿ. ಅದನ್ನು ವಾಟ್ಸಪ್ ಬಿಡ್ರಪ್ಪ ಅಂತೇನ್ರಿ. ಅದನ್ನ ವಾಟ್ಸಪ್ ಬಿಟ್ಟು ನೋಡಿದ ಕೈಲಿ ಒಂದು 30 ಜನಕ್ಕೆ ಕೊಟ್ಟಿರಿ. ಅದಕ್ಕೆ ಏನು ಲಾಸ್ಟ್ ಡಾಟಾ ಓದಿ ಹೇಳ್ತಾನೆ ರೀ. ಹಾಗೂ ಗೆಜೆಟೆಡ್ ಪ್ರತಿ ದಾಖಲೆ ಪ್ರಕಾರ 1 ಎಕರೆ 28 ಗುಂಟ ಜಮೀನನ್ನು ಈಗಾಗಲೇ ಸ್ವಾಧೀನಪಡಿಸಿಕೊಂಡು ಬಂದಿರೋದಾಗಿ ತಿಳಿದು ಬಂದಿರ್ತದೆ. ಸದ್ರಿ ಸರಿ ಮಾನ್ಯ DCR ಮೀಟಿಂಗ್ದಾಗ ರೀ DC ಸಾಹೇಬ್ರ ಬುಕ್ ಎಲ್ಲ ಕಿತ್ತಾಕ್ರೆ ಸಿಗ್ನೇಚರ್ ಇರಕ್ಕಿಲ್ರಿ. ಇವತ್ತು ಈ ಸಿಗ್ನೇಚರ್ ಬಂದೈತ್ರಿ. ಈ ಕಾಗದ ಪತ್ರಗಳ ಬಗ್ಗೆ ನೀವು ಮಾಹಿತಿ ಹಾಕ ಪ್ರಕಾರ ನೀವು ಏನಾದ್ರು ಕೇಳಿದ್ರಿ. ಎಲ್ಲ ಮಾಹಿತಿ ಹಾಕಿದಾಗ ಕೇಳೇನ್ರಿ. ಯಾವಾಗ ಕೇಳಿದ್ರಿ? 2020 ಕೇಳೇನ್ರಿ, 22 ಕೇಳೇನು. ಮಾನ್ಯ ರೀಸೆಂಟ್ಲಿಗೆ ಒಂದು 2 ತಿಂಗಳ ಹಿಂದೆ ಕೇಳೇನ್ರಿ. ಮತ್ತೆ ಇವ್ರ ಮೇಲೆ ಕೇಸು ಮಾಡ್ಯಾನ್ರಿ. ನಾ ಆಗ ಏನಾಯ್ತು ಗೊತ್ತೈತ್ರಿ, ಇವು ಯಾವುದೇ ದಾಖಲೆಗಳು ನಮ್ಮ ಕಾರ್ಯಾಲಯದಲ್ಲಿ ಲಭ್ಯ ಇರುವುದಿಲ್ಲ. ಸದರಿ ಮಾಹಿತಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕಾರ್ಯಾಲಯದಲ್ಲಿ ಲಭ್ಯ ಐತೆ ಅಂತ ಕೊಟ್ಟರು ಅವ್ರು ಏನೇನು ವಿಶೇಷ ಭೂ ಸ್ವಾಧೀನ ಅಧಿಕಾರಿ ನಮ್ಮ ಕಾರ್ಯಾಲಯಕ್ಕೆ ಇಲ್ಲ. ನಾವು ಪ್ರಸ್ತಾವನೆ ಸಲ್ಲಿಸಿರತ್ತ ಆಗ ಬರ್ದವು. ನಿಮ್ಮ ಜಮೀನು ಬೇಕಾದ್ರೆ ಅವ್ರು ನಮ್ಮಲ್ಲಿ ಅವಾರ್ಡ್ ಆಗಿಲ್ಲ, ರೊಕ್ಕನೂ ಕೊಡೋದು ಗುರ್ತಿಲ್ಲ ಅಂತೇಳಿ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಬರ್ದು ಕಳಿಸ್ಯಾರ ಅವ್ರು. ಈಗೆಲ್ಲ ನೀವು ರೈತರು ಬಂದಿದ್ದೀರಿ, ಏನು ಬೇಡಿಕೆ ಇಟ್ಕೊಂಡರಿ ಅಥವಾ ನೀವು ಅಧಿಕಾರಿಗಳಿಗೆ ಏನು ಹೇಳಕ್ ಬಯಸ್ತಾ ಇದ್ದೀರಿ? ನಮ್ಮ ಬೇಡಿಕೆ ಏನೂ ಇಲ್ರಿ. ಇವ್ರು ಇದೇ ರೀತಿ ಮಾಡ್ಕೋತಾರ. ನಾವು ನಿರಂತರ ಧರಣಿ ಇಲ್ಲೇ ಕೊಂಡವ್ರಿ. ನಮ್ಗೆ ಹ್ಯಾಂಡ್ರ ಮಕ್ಕಳ ಸಾಲಿ ಹುಡುಗರು ಇದೇ ರೀತಿ ಅಂದ್ರೆ ಇವ್ರು ಏನೇ ಒಂದು ಹಿಂಗೆ ನೋಟಿಸ್ ಕೊಡೋದು ಹಿಂಗೆ ನಮ್ಮದು ಏನು ಹೇಳಿಲ್ಲರಿ. ನಾವು 28 ತನಕ ಗಪ್ಪಿದ್ರು. ಏನು ಇವ್ರು ಹಿಂಗೆ ಮಾಡಕತ್ತಾರ. ನಾವು ಇವತ್ತಿನಿಂದ ಇಲ್ಲೇ ಕೊತ್ತ ಬಿಡವ್ರಿ. ಭೂ ಸ್ವಾಧೀನವನ್ನು ಕೈ ಬಿಡಬೇಕು. ಕೈ ಬಿಡೋದಿಲ್ಲ. ಪ್ರಸ್ತಾವನೆ ಸಲ್ಲಿಸಬೇಕ್ರಿ. ಕೈ ಬಿಡೋದು ಕೈ ಬಿಡೋದಂದ್ರೆ ಏನ್ರಿ, ನಮ್ ನೀರ್ ನಿಲ್ಲಿಸಬಾರ್ದು. ನಮ್ಮ ಹೊಲದಾಗ ನೀರ್ ಬೇಡ. ಇವತ್ತಿಗೆ ಹೋಗಿ ನೀರ್ ಐತ್ರಿ. ನೀರ್ ನಿಲ್ಲಿಸಕ ನಮ್ದು ಓಕೆ, ಭಾಳ ಚಲೋ ನಾವು. ನಾವು ನಿರಂತರ ಹೆಂಗ ಸರ್ ಮತ್ತೆ ಇನ್ನೊಂದು ಔಷಧ ಬಾಟ್ಲಿ ತಗೊಂಡ್ ಬಂದ ಕೊಂಡವ್ರಿ. ನಮ್ಮ ಯಾವ್ದೋ ಸಾವಿರಕಾರನ ಫಸ್ಟ್ MD ರೀ. ಈಗ ನಿಮ್ಮ ಹೆಸರು? ಸಾವಿರಕಾರನಾರ ಹೇಳ್ತಾನೆ ಕೇಳ್ರಿ. ಫಸ್ಟ್ MD ರೀ, ಸೆಕೆಂಡ್ CO MD ರಾಜೇಶ್ ಅಮೀನ್ಬಾವಿ, 2ನೇದು CO ಔದ್ರಾಮ್, 3ನೇದ್ದು BR ರಾಠೋಡ್, 4ನೇದ್ದು ತಾಳೂರ್, 5ನೇವ್ರು ಮಾಡಿವಲ್ಲಿ, 6ನೇದು ಕಾಮತ್, 7ನೇದು SLO ರೇಷ್ಮಾ ತಾಳಿಕೋಟಿ. 7 ಜನ ಅಧಿಕಾರಿಗಳು. ಯಾರ ಪ್ರಾಣ ಯಾರ ಅವ್ರ